ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 13ನೇ ಸ್ತೋತ್ರದ ಕುರಿತಾಗಿದೆ. ಶಿವ ಸಹಸ್ರನಾಮದ 13ನೇ ಸ್ತೋತ್ರವು ಹೀಗಿದೆ. ಕಮಂಡಲೂದರೋ ಧಾನ್ವಿ ಬಾಣಹಸ್ತಾ ಕಪಾಲವಾನ್ ಅಶನೀಶತಗ್ನಿ ಖಡ್ಗೀ ಪಾಟಿಶೀ ಚಾಯುಧೀ ಮಹಾನ್. ಈ ಸ್ತೋತ್ರದಲ್ಲಿ ಶಿವನ 10 ನಾಮಗಳಿವೆ. ಈಗ ಶಿವನ ಈ 10 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮ ಓಂ ಕಮಂಡಲೂಧರಾಯ ನಮಃ. ಈ ನಾಮದ ಅರ್ಥ ಹೀಗಿದೆ: ಯಾವಾಗಲೂ ಕಮಂಡಲು ಹಿಡಿದುಕೊಂಡು ಕಾಣುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಓಂ ಧನ್ವಿನೇ ನಮಃ. ಈ ನಾಮದ ಅರ್ಥ ಹೀಗಿದೆ: ಬಿಲ್ಲನ್ನು ಹಿಡಿದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಓಂ ಬಾಣಹಸ್ತಾಯ ನಮಃ. ಈ ನಾಮದ ಅರ್ಥ ಹೀಗಿದೆ: ಕೈಯಲ್ಲಿ ಬಾಣವನ್ನು ಹಿಡಿದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಓಂ ಕಪಾಲವತೆ ನಮಃ. ಈ ನಾಮದ ಅರ್ಥ ಹೀಗಿದೆ: ಬ್ರಹ್ಮನ ಕಪಾಲವನ್ನು ತನ್ನೊಂದಿಗೆ ಹೊತ್ತಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಓಂ ಅಶನಾಯೇ ನಮಃ. ಈ ನಾಮದ ಅರ್ಥ ಹೀಗಿದೆ: ವಜ್ರ ಆಯುಧವನ್ನು ಹೊತ್ತ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಓಂ ಷಡಗ್ನಿನೇ ನಮಃ. ಈ ನಾಮದ ಅರ್ಥ ಹೀಗಿದೆ: ಶಕ್ತಿ ಆಯುಧವನ್ನು ಧರಿಸಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಓಂ ಗದಾಗ್ನಿನೇ ನಮಃ. ಈ ನಾಮದ ಅರ್ಥವು ಹೀಗಿದೆ: ಕತ್ತಿಯನ್ನು ತನ್ನೊಂದಿಗೆ ಹಿಡಿದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಓಂ ಪಾಟಿಶೀನೇ ನಮಃ. ಈ ನಾಮದ ಅರ್ಥ ಹೀಗಿದೆ: ಪಾಟಿಶಿ ಎಂಬ ಕತ್ತಿಯನ್ನು ಹೊತ್ತಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಓಂ ಆಯುಧಿನೇ ನಮಃ. ಈ ನಾಮದ ಅರ್ಥ ಹೀಗಿದೆ: ಎಲ್ಲ ರೀತಿಯ ಆಯುಧಗಳನ್ನು ಹೊತ್ತ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 10ನೇ ನಾಮ ಓಂ ಮಹತೇ ನಮಃ. ಈ ನಾಮದ ಅರ್ಥವು ಹೀಗಿದೆ: ಎಲ್ಲರಿಗಿಂತ ಶ್ರೇಷ್ಠನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 10 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 14ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.